हाय गाइस, वेलकम बैक टू द टुडेज ब्लॉग। आज का ब्लॉग शुरू हो रहा है लेट। अभी बज रहा है शाम का 7 और अभी हम लोग जा रहे हैं बाहर, थोड़ा कोई इम्पोर्टेंट काम से। और किरण भी आ रहा है, मिलेंगे फिर। तो ही इज़ कमिंग टू मीट मी अप एंड दे हैव इवन फॉरगॉटन देयर ब्लैंकेट, सो आई हैव टू इवन रिटर्न बैक दिस टू देम। इसीलिए वो आज फिर से आ रहा है अभी। तो ब्लॉग शुरू करते हैं। लेट्स स्टार्ट द ब्लॉग ऑल्सो। अभी आ रहा है तो चलेंगे 10 मिनट में। अगर किरण और हमारा वीडियो आप लोग नहीं देखे हैं, जो हम लोग मंगलोर ट्रिप किए थे और परसों वाला ब्लॉग भी नहीं देखे हैं, तो आई बटन में दिखेगा, उधर आप क्लिक करके देख सकते हैं। ಏನಿಲ್ಲ ಸಮಾಚಾರ ನಿಂದು? ಏನಿಲ್ಲ ಬಾ, ಜಸ್ಟ್ ಚಿಲ್ಲಿಂಗ್. ಮತ್ತೆ ಯಾಕೆ ಬಂದಿ ವಾಪಸ್ ತಿರುಗಾಡಕ್ಕೆ? ನೋಡ್ಬೇಕು ಸ್ವಂತ ಊರ ಏನ ನೋಡ್ಬೇಕಂತ ಅನ್ಸುತ್ತೆ, ಅದಕ್ಕೆ ಬಂದಿದ್ದಾರೆ ವಾಪಸ್. ಸ್ವಂತ ಊರ ಮರೆಯ ಬೇಡ ಅಂದ್ರೆ ಹೋಗ್ತೀನಿ ವಾಪಸ್ಸು. ಸ್ವಂತ ಊರ ಎಲ್ಲ ಕಟ್ಕೊಟ್ಟಿದ್ದು ಆಯ್ತಾ? ಎಲ್ಲ ಕೊಟ್ಟಾಯ್ತು. ಇಲ್ಲಿ ಸ್ವಲ್ಪ ಪರವಾಗಿಲ್ಲ. ನೀನು ಚೆನ್ನಾಗಿ ಕಾಣಕತ್ತಿಲ್ಲ, ಪರವಾಗಿಲ್ಲ. ಫೋನ್ ವಿತ್ ಬ್ಯೂಟಿ. ಹೇಗೇನು ತಿಂಡಿ ತಿನ್ಬೇಕಾ ನೀನು? ಎಗ್ ರೈಸ್ ಸರಿ ಹೋಗ. ಕೆಲವು ಯೂಟ್ಯೂಬ್ ಎಂಪ್ಲಾಯ್ಸ್ ಇದಾರೆ. ನಿಮ್ಮ ಮಗನೇ ಸ್ಟಾಕ್ ಮಾಡು, ಅದೆಲ್ಲ ಹಾಕಕ್ಕೆ ಬರೋದು. ಯೂಟ್ಯೂಬ್ ಮೇಲೆ ಬ್ಯಾನ್ ಗೀನ್ ಮಾಡಿಟ್ಟಾರ. ಕ್ವಶನ್ ಮಾಡಿದೆ, ಇದು 450 ರೂಪಾಯಿ ಸುಮ್ಮನೆ ವೇಸ್ಟ್ ಆಗ್ತಾರೆ. ಮತ್ತೆ ಏನಾದ್ರು ಹೇಳಿದ್ರು ಅವ್ನಿಗೆ ಯಾರು ನೋಡಿಲಿ. ಇಲ್ಲೇ ಒಳಗಡೆ ಹಾಕಿಲ್ಲ, ಹಿಂದ್ಗಡೆ ನೋಡಿ ಹೊಡೆದಿದ್ಮೇಲೆ ಹೊಡಿ ಹೋಗೋ, ಏನಾಗಲ್ಲ. ಸರಿ, ನಾನೇ ಹೇಳ್ತೀನಿ. ಸರಿಲೇ ಕೇಳೋಣ ಅವನಿಗೆ. ಮತ್ತೆ ಈಗ ಎಲ್ಲಿ? ಈಗ ಎಗ್ ರೈಸ್ ತಿನ್ಬೇಕು. ನೀನು ಎಗ್ ರೈಸ್ ದಿನಕ್ಕೆ ಬೆಂಗಳೂರು ಸ್ಟಾಪ್ ಮಾಡಿ ಇಲ್ಲಿ ಬಂದ್ಯಾ ನೀನು? ಬಂದಿರೋದು ಯಾಕಂದ್ರೆ ಇಲ್ಲಿ ಮಾಡೋ ಎಗ್ ರೈಸ್ ಬೇರೆ ಕಡೆ ಎಲ್ಲೂ ಸಿಗಲ್ಲ. ಏನ್ ಗುರು, ಎಗ್ ರೈಸ್ ದಿನಕ್ಕೆ ಬಂದಿದ್ದೀರಾ? ಹೌದು, ಅವ್ರು ಹೇಳ್ತಿದ್ದಾರೆ, ನಾನು ತಿಂದು ನೋಡ್ಬೇಕು ಫಸ್ಟ್. ಹೌದಾ? ಇವ್ರು ಒಂದ್ಸಲ ಬಂದಿಲ್ಲ, ಇದೇ ಫಸ್ಟ್ ಟೈಮ್ ಈ ಕಡೆ ಬಂದಿರೋದು. ಈ ಕಡೆ 20-25 ವರ್ಷ ಆದ್ಮೇಲೆ ಈ ಕಡೆ ಬಂದಿರೋದು. ಆಲ್ಮೋಸ್ಟ್ 20 ವರ್ಷ. 20 ವರ್ಷ ಆದ್ಮೇಲೆ ಈ ಕಡೆ ಬಂದಿದ್ದಾರೆ. ನಾನು ಆ ಕಡೆಯಿಂದ ಹುಬ್ಳಿ ಮೇಲಿಂದ ಹೋಗ್ಬೇಕಾಗಿರೋ ರಿಟರ್ನ್ ಬಂದು ಇಲ್ಲಿ ಎಗ್ ರೈಸ್ ತಿನ್ಕೊಂಡು ಹೋಗೋದು. ನೀವು ಹೊಸಪೇಟೆ ಮೇಲೆ ರೋಡ್ ಚೆನ್ನಾಗೂ ಇದೆ, ಎಗ್ ರೈಸ್ ಯಾಕಂದ್ರೆ ನನಗೆ ಇಷ್ಟವಾಗಿರೋದು. 100 ರೂಪಾಯಿ ಎಕ್ಸ್ಟ್ರಾ ಹೋದ್ರು ಚಿಂತೆ ಇಲ್ಲ, ತಿನ್ಕೊಂಡು ಆರಾಮಾಗಿ ನಮಗೆ ಹೋಗೋದು. ದುಡ್ಡು ಇಟ್ಟು ಎಲ್ಲಿ ತಿನ್ನಕ್ಕೆ ಹೋಗೋಣ ಇವಾಗ? ಎಗ್ ರೈಸ್ ಇದು ನಾವು ಹೋಗ್ತೀವಲ್ಲ ಅಲ್ಲೇ, ಯೂಶಲಿ ನಾವು ಹೋಗ್ತೀವಲ್ಲ ಅಲ್ಲೇ, ಬೇರೆ ಎಲ್ಲೂ ಬೇಡ. ಸರಿ ಹೋಗೋಣ. ಕಣ್ಣು ಹಾಕಿದ್ದಾರೆ ಅವರು ನಮ್ಗೆ ಏನಿಲ್ಲ. ಟೀ ಹೆಂಗ್ ಕೊಡ್ತೀವಿ ಫಾರ್ಮೇಟ್ ಎತ್ತಿಗೆ ಬಂದ್ಬಿಟ್ಟು ನಮ್ಮ ಅಕ್ಕ ಕೇಳ್ತಾರೆ ಹೆಂಗಿದ್ರು. ಅವ್ರು ರೇಗಿಸ್ತಾ ಇದ್ರು, ಅವ್ರು ರೇಗಿಸ್ತಾ ಇದ್ರು ನನಗೆ. ಏನಕ್ಕೆ ಅಂತಂದ್ರೆ ಹುಡುಗಿ ಮದುವೆ ಮಾಡ್ತೀನಿ. ಆಯ್ತು ಬೇಡ, ಆಯ್ತು ಬೇಡ. ಮೆಣಸಿನ್ಕಾಯಿ ಬೇಕಂತ ಖಂಡಿತ ಬೇಕೇ ಬೇಕಮ್ಮ. ಮೆಣಸಿನ್ಕಾಯಿ ಎಗ್ ರೈಸ್ ಜೊತೆ ಇಲ್ಲ ಇವತ್ತಿನಲ್ಲ, ಇವತ್ತಿನ ವಿಡಿಯೋ ಕಾಲ್ ಮಾಡಿ. ನಾನು ರೆಕಾರ್ಡೇ ಮಾಡಿಲ್ಲ ಇಷ್ಟು. ಅಲ್ಲಿ ಅವ್ರು ಮಾತಾಡ್ಬಿಟ್ರು, ನಾನು ಆ ಕಡೆ ಹೋಗ್ಬಿಟ್ಟೆ. ಕಷ್ಟಪಟ್ಟು ಎಕ್ಸ್ಪ್ರೆಷನ್ ಎಲ್ಲ ಕೊಟ್ಬಿಟ್ಟಲ್ಲ. ಎಗ್ ರೈಸ್ ಈಗ ಮಾಡಿಕೊಟ್ಟಿದ್ದಾರೆ. ಓಕೆ, ನೋಡ್ತಾ ಹಸಿಮೆಣಸಿನ್ಕಾಯಿ ಬರೋವರೆಗೂ ತಿನ್ನಲ್ಲ ನಾನು. ಹಸಿಮೆಣಸಿನ್ಕಾಯಿ ಬಂದ್ರೆ ತಿನ್ನೋದು ಇವತ್ತು ಅವರು. ನೋಡೋಕ್ಕೆ ಸಕ್ಕತ್ತಾಗಿದೆ, ಟೇಸ್ಟ್ ಆಗಿದೆ ಅಂತ ನೋಡ್ಬೇಕು. ಕೊಡ್ತೀವಿ ಇವಾಗ ಸಂಜೆ ಹೊತ್ತು ಚಿಕನ್ ತಿಂದು ಮುಂಚೆ ಹೇಳಿದ್ರೆ ನಾನು ನಾಳೆನೇ ಬರ್ತಿದ್ದಲ್ಲ. ಲಿಂಗಾಯತ್ರ ತಿನ್ನಂಗಿಲ್ಲ ಅವರು. ಅಲ್ಲ, ನಾನು ತಿನ್ನಲ್ಲ, ಇವ್ರು ತಿಂತಾರೆ. ನಾನು ಲಿಂಗಾಯತ್ರಲ್ಲ. ಚಿಕನ್ ತಿನ್ನಲ್ವಾ? ನಾನು ತಿನ್ನಲ್ಲ. ದೇವ್ರ
ಹೇಗಿತ್ತು ಗುರು? ತುಂಬ ಟೇಸ್ಟ್ ಇದೆ ಮಾತ್ರ. ಹಾಂ, ಜೊತೆ ತಿಂತಾ ಇದ್ದೀನಿ. ಎಗ್ ಮಾತ್ರ ಮಸ್ತ್ ಬರೋದು ಹಾಕಿದ್ದಾರೆ. ಸೂಪರ್ ಆಗಿದೆ. ಇಲ್ಲೇ ಮಸ್ತ್ ಅಲ್ಲ ನಾನು ಇನ್ನೂ ಮೆಣಸಿನ ಕೊಟ್ಟಿಲ್ಲ. ಕೊಡ್ತಾರೆ ತಿನ್ಲಿ ಅಪ್ಪ, ಸತ್ತೋಗ್ಬೇಡ ನೀವು. ಹೌದಾ? ನೋಡು ತಿನ್ನು. ಹಾಂ ಬ್ಯಾಟಿಂಗ್ ಮಾಡ್ಬೋದಾ? ಹಾಂ ಮಾಡ್ಬೋದು. ಸೂಪರಾಗಿ ಶುರು ಮಾಡಿ ಹೇಳ್ತೀನಿ. ಫಸ್ಟ್ ಇವಾಗ ಹೊಟ್ಟೆ ತುಂಬ ಬ್ಯಾಟಿಂಗ್ ಮಾಡಿ ಆಮೇಲೆ ಊಟ ಆದಮೇಲೆ ರಿವ್ಯೂ ಹೇಳಿ ಇದನ್ನು ಫುಲ್ ಹೆಂಗಿತ್ತು ಹೊಟ್ಟೆ ತುಂಬ ಅಂತ ಹೇಳಿ. ಸೂಪರ್ ಆಗಿದೆ. ಈ ಥರ ಎಗ್ ರೈಸ್ ನಿಮ್ಗೆ ಆ ಕಡೆ ಸಿಗಲ್ಲ. ಹಾಂ ಬಾಯ್ಲ್ ಎಗ್ ರೈಸ್ ಅಲ್ಲೇ ಡಿಫ್ರೆಂಟಾಗಿ ಮಾಡ್ತಾರೆ. ಅಲ್ಲಿ ಡಿಪೆಂಡ್ ಮಾಡೋದು. ಅಲ್ಲೆಲ್ಲ ಸಾಸ್ ಎಲ್ಲ ಹಾಕಿ ಮಾಡ್ತಾರೆ. ಸೋಯಾ ಸಾಸ್ ಇದೆಲ್ಲ ಹಾಕ್ತಾರೆ. ಇಲ್ಲಿ ಸಾಸ್ ಗೀಸ್ ಏನಿಲ್ಲ. ಫಸ್ಟ್ ಶುರು ಮಾಡಿದೆ ಸೋಯಾ ಸಾಸಿಂದ. ಸೋಯಾ ಸಾಸ್ ವಿನೆಗರ್ ಇದೆಲ್ಲ ಏನಿಲ್ಲ. ತಿನ್ನಲ್ಲೇ ಎಷ್ಟೊತ್ತು ತಿನ್ನೋಗಿರ್ತೀನಿ ನೀನು? ನೋಡಿ ಮೆಣಸಿನ್ಕಾಯಿ ಬಾ 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 ಎಲ್ಲ ಖಾಲಿ ಮಾಡ್ಬಿಟ್ಟೇನ್ಲೇ. ಸ್ಪೆಷಲಾಗಿ ಇವಾಗ ಅವ್ರು ಖುಷಿ ಆಗ್ಬಿಟ್ರಲ್ಲೇ ಮಾಡಿಕೊಟ್ಟಿದ್ದಕ್ಕೆ. ಕಷ್ಟಪಟ್ಟು ಮಾಡ್ಕೊಡ್ತಾರ ತಿನ್ಬೇಕು. ಖುಷಿ ಆಗ್ಬಿಟ್ರೆ ಅವರು ಎಲ್ಲ ಮೆಣಸಿನ್ಕಾಯಿ ತಿಂದಿದ್ದು ಅವ್ರು ಖುಷಿ ಆಗ್ಬಿಟ್ರಲ್ಲೇ. ಹೇಳು. ಬೆಂಗಳೂರು ಮೈಸೂರಲ್ಲಿ 101 ರೂಪಾಯಿ ಪೆಟ್ರೋಲ್. ಹಾಂ, ಮೈಸೂರಲ್ಲಿ 101 ರೂಪಾಯಿ ಚಿಲ್ಡ್ರೆ 101.80 ಹಾಂ, ಪೆಟ್ರೋಲ್ ರೇಟ್. ಇಲ್ಲಿ ಬಂದ್ಬಿಟ್ಟು 103. 103 ಆಗಿದೆ. 105 ಅಂತ ಹಾಂ, 103. 103.1. ಹಾಂ 108. 105 ಅಂದಿ. 105 ಇತ್ತು ಅಲ್ಲಿ ಸ್ಪೀಡ್ ಸ್ಪೀಡ್ 105 ಅಲ್ಲಿ 103 ನಾರ್ಮಲ್. ನಾರ್ಮಲ್ ಏನಕ್ಕೆ ಅಷ್ಟೊಂದು ಜಾಸ್ತಿ ಇದೆ? ನಾರ್ಮಲ್ ಕಡಿಮೆ ಇದೆ. ಕಡಿಮೆ 3 ಇದೆ. ಸ್ಪೀಡು 100. ಬೆಂಗಳೂರು 180 ಸಹ. ಹಾಂ 101.80. ಓಕೆ. ಓಕೆ. ಓ ಗ್ರೇಟಾ ಹಿಂದೆನಾ? ಓಕೆ ಓಕೆ ಗ್ರೇಟಾ. ಈಗ ನೆಕ್ಸ್ಟ್ ಎಲ್ಲಿ ಏಕೆ ಇನ್ನೇನು ಮುಖ ಕಣ್ಣು ನಿನ್ನ ಮುಂದ್ಗಡೆ? ಓ ಅದು ನೀನು ಹೇಳ್ಕೊಡ್ಬೇಕು. ಯೂಟ್ಯೂಬ್ ಬ್ಲಾಗರ್ಲೇ ನೀನು. ಟೀ ಕುಡಿಯೋಕೆ ಹೋಗೋಣ ಇವಾಗ. ಹಾಂ, ಟೀ ಕುಡಿಯೋಕೆ ಹೋಗೋದಾ ಈಗ ನೆಕ್ಸ್ಟು? ಸ್ವಲ್ಪ ಟಯರ್ಡ್ ಅನಿಸ್ತಾ ಇದೆ. ಓಕೆ, ಮುಂದೆ ನೋಡ್ಕೊಂಡು ಬಿಡ್ತಿ. ಹಿಂದ್ಗಡೆ ನಾನು ಕೈ ತೋರಿಸ್ಲಾ? ಸುನೀಲ್ ಯಾದವ್. ಹಾಂ ಹೇಳ. ಅವರು ಗಾಡಿ ಓಡಿಸ್ತಾ ಇದ್ದಾರೆ. ಹೊಸ ಕ್ರೆಟಾ ಬೆಳಿಗ್ಗೆ ಏನು ವಿಡಿಯೋ ಹಾಕಿದ್ರು. ಅವ್ರಿಗೆ ಗಾಡಿ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಒಂದು ರಿವ್ಯೂ ಹಾಕಿದ್ದಾರೆ. ಓಕೆ, ನೋಡ್ತಾ ಇರಿ ಹೆಂಗ್ ಓಡಿಸ್ತಾರೆ ಅಂತ ಹೇಳಿ. ಸಖತ್ತಾಗೈತೆ ಮಾತ್ರ. ಮಿಸ್ಟರ್ ಸುನೀಲ್ ಯಾದವ್, ನನಗೆ ಭಾಳ ಇಷ್ಟ ಆಯ್ತು. ಎಷ್ಟು ರೇಟಿಂಗ್ ಕೊಡ್ತೀರಾ? 9 ಓಕೆ 9. ಇನ್ನು 1 ಜಿ ವ್ಯಾಗನ್ ಅಷ್ಟು ಬಟ್ ಅದು ಬೊಲೆರೋ ತರಾನೇ ಕಾಣಿಸುತ್ತೆ ನೋಡಕ್ಕೆ. ಬೊಲೆರೋ ನೀವೇನಾರು ಒಂಚೂರು ಮಾಡಿಫಿಕೇಶನ್ ಮಾಡಿಸ್ಬಿಟ್ರೆ ಬಿಟ್ಟು ಅದೇ ಇವಾಗನೇ ಕಾಣಿಸುತ್ತೆ. ಅದು ಕರೆಕ್ಟ್. ಆದ್ರೆ ಜಿ ವ್ಯಾಗನ್ ಅವನು ಗಾಡಿಗಳು ಮಾಡಿರೋದೇ ಆ ತರಾನೇ ಮಹೇಂದ್ರ. ಒಂದೇ ಆಂಗಲ್ ನಂಗೆ ಇಡಬೇಡ. ಇಲ್ಲ ಇಲ್ಲ ಆಂಗಲ್ ಓಕೆ ಅವನ ಹತ್ರ ಇಡು. ಅದನ್ನೇ ಮಾಡ್ತಾ ಇರೋದು. ನನ್ನ ಜೀವನನೇ ಹೇಳ್ತೀನಿ. ನಾವು ಯಾರು ಬಂದಿರೋಂಗಿಲ್ಲ ಇದ್ರಾಗ. ಓಕೆ ಇಂಡಿಯನ್ ಆಯಿಲ್ ಐತೆ ಇಲ್ಲಿ. ಒಂದೊಂದು ದೂರ ಇಲ್ಲ ಪಕ್ಕ ದೂರ ಜನ ಇಷ್ಟೊಂದು 1 ರೂಪಾಯಿ ಡಿಫ್ರೆನ್ಸ್ ಐತೆ. 2 ರೂಪಾಯಿ ಡಿಫ್ರೆನ್ಸ್. ಓಕೆ ಮನೆ ಟೀ ಕುಡಿಯೋಕೆ ಹೋಗೋದಾ ಈಗ? ಬಲೆ ಹೋಗೋಣ ಟೀ ಕುಡಿಯೋಕೆ. ಖಂಡಿತ ಟೀ ಕುಡಿಲೇಬೇಕು. ಇವಾಗ ಪ್ರೆಸೆಂಟ್ ರಿಲ್ಯಾಕ್ಸ್ ಮೋಡಲ್ಲೇ ಇದ್ದೀವಿ. ರಿಲ್ಯಾಕ್ಸ್ ಮಾಡು. ಬಿಸಿಲ ರಾತ್ರಿ ಹೊಸಪೇಟೆ ಕೂಲ್ ಆಗಿದೆ ಇವಾಗ. ಕೂಲ್ ಆ್ಯಂಡ್ ಕಾಮ್ ಆಗಿದೆ. ನೋಡ್ಲಿ ಏನು ಚೆನ್ನಾಗಿ ಕಾಣೋದು ಇದೆಲ್ಲ.
ನಿಜವಾಗ್ಲೂ ನನಗೆ ನಾನೇ ನೋಡಿದ್ರೆ ಮಸ್ತ್ ಕಾಣಕತ್ತೀನಿ ಅಂತ ಹೇಳ್ತೀನಿ. ನಿನಗಿಂತ ಚೆನ್ನಾಗಿ ಕಾಣಕತ್ತಿಲ್ಲ, ನಿನಗಿಂತ ಚೆನ್ನಾಗಿ ಕಾಣಕತ್ತಿಲ್ಲ ನಾನು. ಥ್ಯಾಂಕ್ ಯು ಸೋ ಮಚ್. ನೋಡು ಇದು ಕಿತ್ತೋಗಿರೋ ಶರ್ಟು, ನನಗೆ ಇಷ್ಟು ದಿನ ಯಾರು ಕಿತ್ತೋಗಿರೋ ಪ್ಯಾಂಟು, ಅದೇ ಇಷ್ಟು ದಿನ ನಂದು ನೋಡು ಎಷ್ಟು ಅಟ್ರಾಕ್ಷನ್. ಇಷ್ಟು ದಿನ ನೆಗೆಟಿವ್ ಕಮೆಂಟ್ ಯಾರು ಕೊಟ್ಟಿಲ್ಲ, ಒಂಥರ ಖುಷಿ ಆಯ್ತು ನೀವು ಕೊಡಿ. ನಾವು ಯಾವಾಗಲೂ ಕೊಡ್ತೀವಿ ನೆಗೆಟಿವ್ ಕಮೆಂಟ್. ಟೀ ಕೊಟ್ರೆ ಅಲ್ಲ ಮಾಮ, ಅದು ಇದೈತಲ್ಲ ಏನಂತೀವಿ, ಅಲ್ಲ 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 ನಿನ್ನೆ ವಿಡಿಯೋ ನೋಡಿದೆ ಅಲ್ಲೇ? ಹಾಂ ನೋಡಿದೆ. ಹೆಂಗಿದೆ? ನೋಡಿಲ್ಲ ಆದ್ರೆ ಅರ್ಧ ನೋಡಿದೆ ನಾನು ಅಷ್ಟೇ. ನಾವು ಅಷ್ಟು ದೊಡ್ಡ ಯೂಟ್ಯೂಬರ್ ಅಲ್ಲ ಬಿಡು, ಫುಲ್ ನೋಡೋಷ್ಟು. ಇಲ್ಲ ಇಲ್ಲ ಗಾಡಿ ಅಂದರೆ ಗಾಡಿ ಓಡಿಸ್ತಾ ಇಲ್ಲ, ಹಾಂ ಹಾಂ. ಅದರಲ್ಲಿ ಚೇಂಜ್ ಮಾಡ್ತಾ ಇದ್ವಲ್ಲ, ನಿನ್ನೆ ಫುಲ್ ಮದುವೆ ಕಾರ್ಡ್ ಕೊಡೋದ್ರಲ್ಲಿ ಬ್ಯುಸಿ ಆಗಿರೋದ್ರಿಂದ ಅದು ಸ್ವಲ್ಪ ನೋಡಿದೆ. ಹಾಂ, ಪುನೀತ್ ರಾಜ್ಕುಮಾರ್ ಸರ್ಕಲಿಂದ. ಹಾಂ ಹಾಂ, ಅದನ್ನು ನೋಡಿದೆ, ಸಕದಾಗ ಬಂದಿದೆ. ಬಟ್ ಸಕದಾಗ ಬಂದಿದೆ ಅನ್ನೋದಕ್ಕಿಂತ ನಾವು ಫ್ಯಾನು, ಅದು ಹೆಂಗೆ ಬಂದರೂ ಸೂಪರಾಗೇ ಇರುತ್ತೆ. ಅವ್ರ ಫ್ಯಾನ್ ಆಗಕ್ಕೂ ಏನಂತಾರೆ, ಅವ್ರ ಫ್ಯಾನ್ ಎಲ್ಲ ಗ್ರೇಟ್ ಪರ್ಸನ್ಸೇ. ಗಾಡಿ ಮಾತ್ರ ಸಾಕಾಗೈತ್ಲಿ, ನನಗೆ ಭಾಳ ಇಷ್ಟ ಆಯ್ತು. ಇವನೇನು ಯೋಯೋ ಆಗ್ಬಿಟ್ಟಲ್ಲಿ. ಅಲ್ಲೂ ಮಸ್ತ್ ಊಟ ಆಯ್ತು ಇವಾಗ. ಅಲ್ಲಿದ್ದು ಊಟ ಮಾಡ್ಕೊಂಡು ಹೋಗ್ತಾ ಇದೀವಿ ಮನೆಗೆ, ಅವ್ರ ಮನೆಗೆ. ಆಯ್ತು, ನಾ ಬೆಂಗಳೂರಿಗೆ ಹೊಂಟ್ರ ನೀವು? ಹಾಂ, ಬೆಂಗಳೂರು ಹೊರಟ್ವಿ. ಇವತ್ತೇ ಹೊರಟ್ವಿ, ಈಗಲೇ ಹೊರಟ್ವಿ. ಡ್ರಾಪ್ ಮಾಡ್ಬಿಟ್ಟೆ ಹೊಡ್ತೀವಿ. ನೋಡು, ನಾನೇ ಕಾಣ್ತಾ ಇಲ್ವಲ್ಲಪ್ಪ. ಮೇನ್ ನಾನೇ ಕಾಣಬೇಕು ಈ ವಿಡಿಯೋದಲ್ಲಿ. ಅಂಥದ್ರಲ್ಲಿ ನನ್ನೇ ಇದು ಬೇಡ ಬಿಡು. ಸರಿ ಹೋಗಿ ಬನ್ರಿ ಇಲ್ಲೇ. ಹಾಂ, ಆರಾಮಾಗಿ ಹೋಗು. ಹಾಂ, ಬಾಯ್. ಓ, ನೀನು ಇಷ್ಟ ಸೀಟ್ ಬೆಲ್ಟ್ ಹಾಕೊಂಡಿಲ್ಲೇನು? ಸ್ಟಾಪ್ ಮಾಡಿದ್ನಲ್ಲ, ಸೀಟ್ ಬೆಲ್ಟ್ ಹಾಕೊಂಡು ಓಡಿಸಿರ್ಲಿ. ಓಕೆ. ಸೀಟ್ ಬೆಲ್ಟ್ ಎಲ್ಲ ಹಾಕೊಂಡಿದ್ದೀನಿ, ಪ್ಯಾಂಟಿಗೆ ಬೆಲ್ಟ್ ಹಾಕೊಂಡಿದ್ದೀನಿ, ಎಲ್ಲ ಹಾಕಿದ್ದೀನಿ. ಹೆಲ್ಮೆಟ್ ಹಾಕೋಬೇಕಾ? ಮಾಡ್ಬೇಕಾರೆ ಅಕ್ಕ. ಓಕೆ, ಬಾಯ್. ರೈಟ್. ಬಾಯ್.